ಪ್ರೇಕ್ಷಕರೇ ನಮಸ್ಕಾರ. 2026 ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಒಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆ. ಇದು ಗೋಚರಿಸೋದು ಎಲ್ಲೋ ಅಂಟಾರ್ಟಿಕಾದಲ್ಲಿ ಅಥವಾ ಸ್ವಲ್ಪ ಮಟ್ಟಿಗೆ ದಕ್ಷಿಣ ಅಮೆರಿಕದಲ್ಲಿ, ಮೆಕ್ಸಿಕೋದಲ್ಲಿ ಅಲ್ಲಿ ಸ್ವಲ್ಪ ಗೋಚರಿಸುತ್ತೆ. ಬೇರೆ ಎಲ್ಲೂ ಸಂಪೂರ್ಣತೆ ಕಾಣೋದಿಲ್ಲ. ಭಾರತಕ್ಕಂತೂ ಅದು ಗೋಚರಿಸೋದಿಲ್ಲ. ಹಾಗಾದರೆ ಇದರ ಪ್ರಭಾವ ಇರಲ್ವಾ ಅಂತ ನೀವು ಕೇಳಬಹುದು. ಸೂರ್ಯಗ್ರಹಣ ಅಂದರೆ ಅದು ಅಮಾವಾಸ್ಯೆ ದಿವಸ ಸಂಭವಿಸೋದು. ಗೋಚರಿಸದೇ ಇರಲಿ, ಸ್ವಲ್ಪ ಮಟ್ಟಿಗೆ ಅದರ ಪ್ರಭಾವ ಖಂಡಿತವಾಗಿ ಪ್ರಪಂಚದ ಮೇಲೆ ಹಾಗೂ ಮಾನವನ ಮೇಲೂ ಹಾಗೂ ಪ್ರಕೃತಿ ಪ್ರಾಣಿಗಳ ಮೇಲೂ ಇದ್ದೇ ಇರುತ್ತೆ ವೀಕ್ಷಕರೇ. ಅಲ್ಲಿ ನಡೆಯೋ ಸಮಯಕ್ಕೆ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಗ್ರಹಣ ನಡೆಯೋ ಸಮಯಕ್ಕೆ ಅಂದರೆ UTC ಅಂತೀವಿ, ಅದಕ್ಕೆ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತ. ಇದ್ರ ಈಕ್ವವೆಲೆಂಟು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ತಗೊಂಡಾಗ ನೋಡಿ ಗ್ರಹ ಸ್ಥಿತಿಗಳು ಹೇಗಿರುತ್ತೆ ಅಂತ ನಮ್ಮ ಲೆಕ್ಕಾಚಾರಕ್ಕೆ ಅದು ಭಾಳ ಹೆಲ್ಪ್ ಆಗುತ್ತೆ. 2026 ಫೆಬ್ರವರಿ 17ನೇ ತಾರೀಕು ಗ್ರಹಣದ ಸಮಯಕ್ಕೆ ಕುಂಡ್ಲಿ ಹಾಕಿದಾಗ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ ವೀಕ್ಷಕರೇ. ಮಿಥುನದಲ್ಲಿ ವಕ್ರಗುರು, ಸಿಂಹದಲ್ಲಿ ಕೇತು, ಮಕರದಲ್ಲಿ ಕುಜ, ಕುಂಭದಲ್ಲಿ 5 ಗ್ರಹಗಳು ರವಿ, ಚಂದ್ರ, ಬುಧ, ಶುಕ್ರ ಹಾಗೂ ರಾಹು, ಹಾಗೇನೆ ಮೀನದಲ್ಲಿ ಶನಿ. ಈ ಪಂಚಗ್ರಹ ಕೂಟ ಇರುತ್ತಲ್ಲ ಕುಂಭದಲ್ಲಿ, ಪ್ರಪಂಚದ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಮತ್ತೆ ಮತ್ತೆ ಆಗಾಗ ಕಲಾರಂಗಕ್ಕೆ ಹಾಗೂ ಪ್ರತಿಷ್ಠಿತ ಉದ್ಯಮಿಗಳಿಗೂ ಹಾಗೂ ಪ್ರತಿಷ್ಠಿತ ರಾಜಕಾರಣಿಗಳಿಗೂ ಅವರ ಯೋಗಕ್ಷೇಮಕ್ಕೆ ಅಷ್ಟು ಶುಭ ಅಲ್ಲ. ಇವಾಗೆಲ್ಲ ನಡೀತಾ ಇರೋ ಅವ್ಯವಸ್ಥೆಗಳೇನು ನಡೀತಾ ಇದೆ, ನಾನು ಹಿಂದೆಯಿಂದನೇ ಹೇಳ್ಕೊಂಡು ಬಂದಿದ್ದೀನಿ. ಇದು ಸರೋಗುವಂಥದ್ದು ಲಕ್ಷಣಗಳು ಎಲ್ಲೂ ಕಾಣಿಸ್ತಾ ಇಲ್ಲ ವೀಕ್ಷಕರೇ. ಅಗ್ನಿ ಅವಘಡಗಳು ಕೂಡ ಹೆಚ್ಚಾಗಬಹುದು. ಈ ಗ್ರಹಣದ ಪ್ರಭಾವ ಸಾಧಾರಣವಾಗಿ ಪ್ರಪಂಚದ ಮೇಲೆ 3 ತಿಂಗಳವರೆಗೂ ಇರುತ್ತೆ. ಈಗ ಈ ಗ್ರಹ ಸ್ಥಿತಿಗಳು ಪ್ರತ್ಯೇಕವಾಗಿ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. 4 ರಾಶಿಗಳ ಮೇಲೆ ಅಶುಭ ಪ್ರಭಾವ ಬೀರಬಹುದು. ಇದರ ಪ್ರಭಾವ 4 ರಾಶಿಗಳ ಮೇಲೆ ಗ್ರಹಣದ ದಿನದಿಂದ ಹೆಚ್ಚು ಕಡಿಮೆ 15 ದಿನಗಳವರೆಗೂ ಇರಬಹುದು. ಈ 4 ರಾಶಿಗಳು ಯಾವುದು ಅಂದರೆ ಕಟಕ, ಸಿಂಹ, ಮಕರ ಹಾಗೂ ಕುಂಭ. ಹಾಗಾದರೆ ಬನ್ನಿ ಈ 4 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅಂತ ನೋಡೋಣ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಾಶಿ ಭವಿಷ್ಯಗಳು ತಕ್ಕ ಮಟ್ಟಿಗೆ ತಿಳ್ಕೊಳ್ಳೋದು ಒಳ್ಳೆಯದೇನೆ. ಯಾಕಂದರೆ ನಾನು ದೀರ್ಘ ಅಧ್ಯಯನ ಮಾಡಿ ಇದನ್ನು ತಿಳಿಸೋದ್ರಿಂದ ನಾನು ಹೇಳೋ ರಾಶಿ ಭವಿಷ್ಯಗಳು ತಕ್ಕ ಮಟ್ಟಿಗೆ ನಡೆಯುತ್ತೆ. ಸುಮ್ಮನೆ ಜನರಲ್ ಆಗಿ ಏನೋ ಹೇಳಬೇಕು ಅಂತ ನಾನು ಹೇಳೋದಿಲ್ಲ. ಆದರೆ ದಯವಿಟ್ಟು ಮನಸ್ಸಲ್ಲಿ ಒಂದು ವಿಷಯ ಯಾವಾಗಲೂ ಎಲ್ಲರೂ ಇಟ್ಕೋಬೇಕು. ನಮ್ಮ ಜಾತಕದ ಯೋಗಗಳು, ದಶಾಭುಕ್ತಿಗಳು, ಲಗ್ನ ಹಾಗೂ ಚಂದ್ರ ಲಗ್ನದ ಬಲ ಅಬಲಗಳು ಇದೆಲ್ಲ ಬಹಳ ಮುಖ್ಯ. ಅದರ ಮೇಲೆ ನಮ್ಮ ಜೀವನ ಅವಲಂಬಿತ. ರಾಶಿ ಫಲಗಳನ್ನು ಒಂದು ದಿಕ್ಸೂಚಿಯಾಗಿ ತಗೋಬೇಕಾಗತ್ತೆ. ಪರಿಹಾರಗಳನ್ನು ನಿಷ್ಠೆಯಿಂದ ಮಾಡಬೇಕು. ಕಾಸ್ಟ್ಲಿ ಪೂಜೆಗಳು, ಹೋಮಗಳು, ಶಾಂತಿಗಳು ಯಾವುದು ಅವಶ್ಯಕತೆ ಇಲ್ಲ. ಒಂದು ಶಿಸ್ತುಬದ್ಧ ಜೀವನ ನಿಮ್ಮನ್ನು ಕಾಪಾಡುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ವೀಕ್ಷಕರೇ. ನಮಗೆ ಇರೋ ಒಳ್ಳೆಯದಕ್ಕೆ ಪರಮಾತ್ಮನಿಗೆ ಒಂದು ಧನ್ಯವಾದ ತಿಳಿಸಬೇಕು. ಯಾವುದೂ ಮ್ಯಾಜಿಕ್ಕಿಂದ ಬರೋದಿಲ್ಲ. ಏನೇ ಪಡಿಬೇಕಾದ್ರೂ ಕಷ್ಟಪಡಬೇಕು, ಶ್ರಮ ಪಡಬೇಕು, ಶ್ರಮಿಸಬೇಕು. ನ್ಯಾಯವಾಗಿ ನೋಡಿಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಇಡ್ತಾ ಇರಬೇಕು. ನ್ಯಾಯಬದ್ಧವಾಗಿ ನಡ್ಕೋಬೇಕು. ಧರ್ಮಕ್ಕೆ ಗೌರವ ಕೊಡಬೇಕು. ಮ್ಯಾಜಿಕ್ಕಿಂದ ನೋಡಿ ವೀಕ್ಷಕರೇ, ಕೈ ಮೇಲೆ ಏನೋ ಬರ್ಕೊಳ್ಳೋದ್ರಿಂದ, ಅಕ್ಕಿ ಕಾಳಲ್ಲಿ ದುಡ್ಡು ಇಡೋದ್ರಿಂದ ಈ ರೀತಿ ಯಾವುದೂ 10 ಪೈಸಾ ಏನೂ ಲಭ್ಯ ಆಗೋದಿಲ್ಲ. ಆರೋಗ್ಯ ಕಾಪಾಡಿಕೊಳ್ಳಿ, ಕಷ್ಟಪಡಿ, ನಿಷ್ಠೆಯಿಂದ ಇರಿ. ದೆರ್ ಇಸ್ ನೋ ಮ್ಯಾಜಿಕ್, ಓನ್ಲಿ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಕಟಕ ರಾಶಿ. ರಾಶ್ಯಾಧಿಪತಿ ಚಂದ್ರ ಅಷ್ಟಮದಲ್ಲಿ ಬಹಳ ಬಲಹೀನನಾಗಿದ್ದಾನೆ. ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಪ್ರತ್ಯೇಕವಾಗಿ ನೀರು ಕುಡಿಬೇಕಾದ್ರೆ ಅಥವಾ ಮಾತ್ರೆ ನುಂಗಬೇಕಾದ್ರೆ ಅಥವಾ ಊಟ ನುಂಗಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಶ್ವಾಸಕೋಶದ ಸೋಂಕು
ಉಂಟಾಗ್ಬೋದು. ವಾಹನ ಅಪಘಾತದ ಸಾಧ್ಯತೆ ಬಹಳ ಜಾಗ್ರತೆ ವಹಿಸಬೇಕು ರಸ್ತೆಯಲ್ಲಿ ನಡಿಬೇಕಾದ್ರೆ. ಒಡ ಹೊಡೆದವ್ರ ಜೊತೆ ಭಿನ್ನಾಭಿಪ್ರಾಯಗಳು, ಹಾಗೇನೆ ರಾಶಿಯ ಮೇಲೆ ಕುಜನ ದೃಷ್ಟಿಯಿಂದ ಚೂಪಾದ ವಸ್ತುಗಳಿಂದ ಗಾಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಚತುರ್ಥಾಧಿಪತಿ ಶುಕ್ರ ಅಷ್ಟಮದಲ್ಲಿ, ಹಾಗೇನೆ ಪಿತೃಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ತಾಯಿ ತಂದೆ ಯೋಗಕ್ಷೇಮಕ್ಕೂ ಅಷ್ಟು ಶುಭ ಅಲ್ಲ. ಆದಷ್ಟು ಮಟ್ಟಿಗೆ ಈ ರಾಶಿಯವರು ಪಿಕ್ನಿಕ್ಸ್ ಅಂದರೆ ವಾಯು ವಿಹಾರಗಳನ್ನು ಅವಾಯ್ಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಎಕ್ಸ್ಕರ್ಷನ್ಸ್ ಎಲ್ಲ ಹೋಗೋದು. ಜಯಸ್ಥಾನದಲ್ಲಿ ವಕ್ರ ಗುರುವಿಂದ ದುಂದು ವೆಚ್ಚ, ದುಡ್ಡು ಕಳ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ. ದುಡ್ಡು ಅಥವಾ ಒಡವೆಗಳನ್ನ ಸ್ವಲ್ಪ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವ್ರಿಗೆ ಪರಿಹಾರ ಏನು ಅಂದರೆ ರಾಷ್ಟ್ರಾಧಿಪತಿ ಚಂದ್ರನನ್ನು ಬಲಪಡಿಸಬೇಕು. ಅದಕ್ಕೆ ಶಿವನ ಆರಾಧನೆ ಬಹಳ ಮುಖ್ಯ. ಈ 15 ದಿನಗಳ ಕಟಕ ರಾಶಿಯವರು ಬೆಳಗ್ಗೆ ಹಾಗೂ ಸಂಜೆ ಓಂ ನಮಃ ಶಿವಾಯ ಮಂತ್ರವನ್ನು ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಹಾಗೆಯೇ ದೈಹಿಕ ಹಾಗೂ ಮಾನಸಿಕ ರಕ್ಷಣೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ದಿನನಿತ್ಯ ಉತ್ತರಾಭಿಮುಖ ಬೆಳಗ್ಗೆ ಸ್ನಾನದ ನಂತರ 15 ದಿನಗಳ ಕಾಲ ಆದರೂ 108 ಬಾರಿ ಜಪಿಸಿದರೆ ಅದು ಬಹಳ ರಕ್ಷಾ ಕವಚವಾಗಿ ಪರಿವರ್ತಿಸುತ್ತೆ. ಮಹಾಮೃತ್ಯುಂಜಯ ಮಂತ್ರ ಎಂದಿನಂತೆ ತಮಗೆಲ್ಲ ಗೊತ್ತೇ ಇರುತ್ತೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇಷ್ಟು ಕಟಕ ರಾಶಿಯ ಫಲಾಫಲಗಳು. ಈಗ ಸಿಂಹ ರಾಶಿಯಲ್ಲಿ ಕೇತು ಇದ್ರೆ ಪದೇ ಪದೇ ಸೋಂಕುಗಳು, ಕಣ್ರೆಪ್ಪೆ ಅದರೋದು, ಅಂದರೆ ಸ್ತ್ರೀಯರಿಗೆ ಬಲಗಣ್ಣು ಅದರೋದು, ಪುರುಷರಿಗೆ ಎಡಗಣ್ಣು ಅದರೋದು, ಇದು ಸ್ವಲ್ಪ ಜಗಳಗಳ ಸೂಚನೆ ಖಂಡಿತ ಕೊಡುತ್ತೆ. ಹಾಗಂತ ಗಾಬರಿ ಪಡಬೇಡಿ. ಒಂದ್ಸರ್ತಿ ವಾಯು ಪ್ರಕೋಪದಿಂದನೂ ಜಾಸ್ತಿ ಆಗುತ್ತೆ ವಾಯು ಪದಾರ್ಥಗಳು ತಿಂತಾ ಇದ್ರೆ. ಅದಕ್ಕೆ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಪಿತೃಸ್ಥಾನಾಧಿಪತಿ ಹಾಗೂ ಮಾತೃಸ್ಥಾನಾಧಿಪತಿ ಕುಜ ಷಷ್ಠದಲ್ಲಿರೋದ್ರಿಂದ ಅಂದರೆ 6ನೇ ಮನೆಯಲ್ಲಿ ಪೋಷಕರ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸಪ್ತಮದಲ್ಲಿ ಪಂಚಗ್ರಹಗಳು, ದಂಪತಿಗಳಲ್ಲಿ ಅಸಮಾಧಾನ, ಪತಿ ಅಥವಾ ಪತ್ನಿಗೆ ಕಷ್ಟಗಳು ಸ್ವಲ್ಪ ಹೆಚ್ಚಾಗಬಹುದು. ಆದರೆ ಅವಿವಾಹಿತರಿಗೆ ಮದುವೆ ನಿಶ್ಚಯ ಕೂಡ ಆಗ್ಬೋದು. ಹಾಗೇನೆ ಪತಿ ಅಥವಾ ಪತ್ನಿಯನ್ನು ಕಳ್ಕೊಂಡಿರೋರಿಗೆ, ಅಂದರೆ ಎಷ್ಟೋ ಜನಕ್ಕೆ ಗಂಡ ಅಥವಾ ಹೆಂಡತಿ ಹೋಗ್ಬಿಟ್ಟಿರ್ತಾರೆ, ಕಾಯಿಲೆಯಿಂದ ಹೋಗ್ಬಿಟ್ಟಿರ್ಬೋದು ಅಥವಾ ಡೈವೋರ್ಸ್ ಆಗಿರ್ಬೋದು, ಏನಾದರೂ ಅಂಥವ್ರಿಗೆ ಪ್ರಯತ್ನ ಪಟ್ಟರೆ ಪುನರ್ವಿವಾಹ ಪ್ರಾಪ್ತಿ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ರಾಹು ಇದ್ದರೆ ಬಿಸ್ನೆಸ್ ಪಾರ್ಟ್ನರ್ಸಿಂದ ವಂಚನೆ ಸಾಧ್ಯ. ಧನಸ್ಥಾನಾಧಿಪತಿ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಸಪ್ತಮದಲ್ಲಿದ್ದರೆ ಸಂಪಾದನೆಗೆ ತೊಂದರೆ ಇಲ್ಲ. ಅಷ್ಟಮದಲ್ಲಿ ಶನಿ ಇದ್ದರೆ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಪಂಚಮಾಧಿಪತಿ ಗುರು ಲಾಭದಲ್ಲಿರೋದ್ರಿಂದ ಸಿಂಹ ರಾಶಿಯವರಿಗೆ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಅಸಮಾಧಾನ ಅಂತ ಉಂಟಾಗ್ತಾ ಇರುತ್ತೆ. ಆದ್ರೂ ಆ ಮಕ್ಕಳ ಯೋಗಕ್ಷೇಮಕ್ಕೆ ಅದು ಒಳ್ಳೆಯದೇನೆ. ಇನ್ನು ಪರಿಹಾರ, ಸೂರ್ಯಾರಾಧನೆ ಮಾಡಬೇಕಾಗತ್ತೆ. ಅನುಕೂಲ ಇರೋರು 15 ದಿನಗಳ ಕಾಲ ಬೆಳಗ್ಗೆ ಉತ್ತರ ಅಥವಾ ಪೂರ್ವಾಭಿಮುಖ ಆದಿತ್ಯ ಹೃದಯ ಪಾರಾಯಣ ಮಾಡಿದರೆ ಅದು ಬಹಳ ಒಳ್ಳೆಯದು. ಇದು ಕೇವಲ ಒಂದು 8-10 ನಿಮಿಷ ಕೂಡ ಆಗೋದಿಲ್ಲ, ಬಹಳ ಸುಲಭವಾಗಿ ಮಾಡಬಹುದು. ಬೆಳಗ್ಗೆ ಬಿಸಿಲಿಗೆ ಬಂದು ಸೂರ್ಯನಾರಾಯಣನಿಗೆ ನಮಸ್ಕರಿಸಬೇಕು. ಈ ಸೂರ್ಯ ಗಾಯತ್ರಿಯನ್ನು ಆದಿತ್ಯ ಹೃದಯ ಮಾಡೋಕ್ಕಾಗದೇ ಇರೋರು ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು. 24 ಬಾರಿ ಜಪಿಸಬೇಕು. ಓಂ ಆದಿತ್ಯಾಯ ವಿದ್ಮಹೇ ಸಹಸ್ರಕಿರಣಾಯ ಧೀಮಹೇ ತನ್ನೋ ಸೂರ್ಯ ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಆದಿತ್ಯಾಯ ವಿದ್ಮಹೇ ಸಹಸ್ರಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಹಾಗೇನೆ 2 ಭಾನುವಾರಗಳು ಶ್ರೀರಾಮನ ಗುಡಿಗೆ ಸ್ವಲ್ಪ ರವೆಯನ್ನು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಅದು ಬಹಳ ಒಳ್ಳೆಯದು. ಇಷ್ಟು ಸಿಂಹ ರಾಶಿಗೆ ಸಂಬಂಧಪಟ್ಟಿದ್ದ ಫಲಗಳು. ಈಗ ಮಕರ ರಾಶಿಯಲ್ಲಿ ಕುಜ ಇರೋದು ಭೂಮಿ ವಿಷಯಕ್ಕೆ ಒಳ್ಳೆಯದೇನೆ. ಅಂದರೆ ಉಚ್ಚಸ್ಥಾನದಲ್ಲಿ ಲಾಭಸ್ಥಾನ ವೃದ್ಧಿಗೆ ಕುಜ ಇರೋದು ಅದು ಒಳ್ಳೆಯದೇನೆ. ಆದರೆ ದೇಹದ ದಣಿವಿಗೆ ಅದು ಕೆಟ್ಟದ್ದು. ದೇಹದ ದಣಿವು ಹೆಚ್ಚಾಗುತ್ತೆ, ಕೆಲಸಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ವೀಕ್ಷಕರೇ, ನನ್ನ ಅಧ್ಯಯನದ ಮೇಲೆ ಹೇಳ್ತಾ ಇದ್ದೀನಿ. ಮಣ್ಣು ಹಾಗೂ ಹಲಗೆಯಿಂದ ಮೈಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಜಾರು ಬಿದ್ದು
ಸರಿ, ಅಥವಾ ಮರದ ರೊಂಬೆ ಮೈ ಮೇಲೆ ಬಿದ್ದಾದ್ರೂ ಸರಿ, ಬಹಳ ಜಾಗ್ರತೆಯಿಂದ ಓಡಾಡಬೇಕು. ಮರದ ಕೆಳಗೆಲ್ಲ ನಿಂತ್ಕೊಳ್ಳೋದು, ಅಥವಾ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದರಲ್ಲಿ ಪಿಲ್ಲರ್ಸ್ ಕೆಳಗೆ ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಬೀಮ್ಸ್ ಕೆಳಗೆ ನಿಂತ್ಕೊಳ್ಳೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಹಾಗೇನೆ ಆರೋಗ್ಯದಲ್ಲಿ ಒತ್ತಡಗಳಿಂದ ಸ್ವಲ್ಪ BP ಕಾಣಿಸ್ಕೋಬಹುದು. ಹಾಗೇನೆ BP ಇರೋರಿಗೆ ಉಲ್ಬಣ ಆಗ್ಬೋದು. ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿರೋದು ಒಳ್ಳೆಯದು. ಮೂರನೇ ಮನೆಗೆ ಪರಾಕ್ರಮ ಸ್ಥಾನ ಅಂತೀವಿ. ಏನೇ ಕಷ್ಟಗಳು ಬಂದರೂ ದಾಟಿ ಬರುವಂಥ ಸಾಮರ್ಥ್ಯ ಇರುತ್ತೆ. ಸಪ್ತಮಾಧಿಪತಿ ಚಂದ್ರ ಹಾಗೂ ಸೂರ್ಯ ದ್ವಿತೀಯದಲ್ಲಿ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಮಕರ ರಾಶಿಯವರ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು, BP, ಶುಗರ್, ಹಲ್ಲು ನೋವು, ಕಣ್ಣಲ್ಲಿ ಸಣ್ಣ ಪುಟ್ಟ ಸೋಂಕು ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ದ್ವಿತೀಯದಲ್ಲಿ ರಾಹು ಇದ್ದರೆ ಊಟ ಆಗಿಬೇಕಾದ್ರೆ ಇದು ಗ್ರಹಣದ ರಾಹು ಅಂತೀವಿ. ಬೇಕಾದ್ರೆ ಊಟ ಆಗಬೇಕಾದ್ರೆ ಅನಿರೀಕ್ಷಿತವಾಗಿ ಒಂದು ಹುಳ ಕೂಡ ಆಗಿರ್ಬೋದು. ಇದರಿಂದ ಅಲರ್ಜಿ ಉಂಟಾಗ್ಬಿಟ್ಟು ಆಮೇಲೆ ಎಡವಟ್ಟುಗಳಾಗುತ್ತೆ. ಚಿಕ್ಕದಾಗಿ ಬದುಕಿರೋ ಹುಳ ಹೋಗ್ಬೋದು ಹಲ್ಲು ಮಧ್ಯ. ಅದಾಗಿಬಿಟ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ. ಗಮನ ಇಟ್ಕೊಂಡು ಜಾಗ್ರತೆ ವಹಿಸಬೇಕು. ಷಷ್ಠದಲ್ಲಿ ವಕ್ರಗುರೋದ್ರಿಂದ ಸ್ವಲ್ಪ ಹಣ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ ವಹಿಸಬೇಕು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ಕುಜನ ಪ್ರಭಾವ ತಗ್ಗಿಸಬಹುದು. 15 ದಿನಗಳ ಕಾಲ ದಿನನಿತ್ಯ ಮುಂಜಾನೆ ಓಂ ಶರವಣ ಭವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ, ಆನಂತರ ಕುಜ ಬೀಜ ಮಂತ್ರವನ್ನು 28 ಬಾರಿ ಜಪಿಸಿ. ಕುಜ ಬೀಜ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಇಷ್ಟು ವೀಕ್ಷಕರೇ ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕಡೆಯದಾಗಿ ಕುಂಭರಾಶಿ, 4ನೇ ರಾಶಿ. ರಾಶಿಯಲ್ಲೇ ಗ್ರಹಣ ನಡೆಯುತ್ತೆ. ಸಪ್ತಮಾಧಿಪತಿ ರವಿ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಪತಿ ಅಥವಾ ಪತ್ನಿ ಜಾರಿ ಬಿದ್ದು ಗಾಯ ಮಾಡಿಕೊಳ್ಳುತ್ತ ಸಾಧ್ಯತೆ ಇರುತ್ತೆ. ದಂಪತಿಗಳಲ್ಲಿ ಕೆಲಸಕ್ಕೆ ಬಾರದ ವಿಷಯಕ್ಕೆ ಅಸಮಾಧಾನಗಳು ಹಾಗೂ ಜಗಳಕ್ಕೂ ಒಂದೊಂದು ಸರ್ತಿ ಅತಿರೇಕಕ್ಕೂ ಹೋಗಬಹುದು. ಪ್ರತ್ಯೇಕವಾಗಿ 15 ದಿನಗಳು ದಂಪತಿಗಳು ಬಹಳ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ರಾಶಿಯಲ್ಲೇ ರಾಹು ಇರೋದ್ರಿಂದ ಪದೇ ಪದೇ ಸೋಂಕಾಗ್ತಾ ಇರುತ್ತೆ, ಅಂದರೆ ಅಲರ್ಜೀಸು ಈ ರೀತಿ ಕಾಡ್ತಾನೆ ಇರಬಹುದು. ಶುಕ್ರ ಹಾಗೂ ರಾಹು ಅತಿ ಸಮೀಪದಲ್ಲಿರೋದ್ರಿಂದ ಹೊಟ್ಟೆ ಕೆಳಭಾಗದಲ್ಲಿ ಏನಾದರೂ ಗುಳ್ಳೆಗಳು, ಸೋಂಕು, ಬೊಬ್ಬೆಗಳು ಈ ರೀತಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಬುಧ ಹಾಗೂ ರಾಹು ರಾಶಿಯಲ್ಲೇ ಇರೋದ್ರಿಂದ ಪದೇ ಪದೇ ತಲೆನೋವು ಕಾಣಿಸ್ಕೋಬಹುದು. ನೋಡಿ ವೀಕ್ಷಕರೇ, ಯಾರದೇ ಜಾತಕದಲ್ಲಿ ಬುಧನಿಗೂ ರಾಹುಗೂ ಸಂಬಂಧ ಇದ್ರೆ ಅಂದರೆ ಬಹಳ ಹತ್ತಿರದಲ್ಲಿದ್ದರೆ ಬುಧ ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಸೂಚಿಸ್ತಾನೆ. ಮೋಸ್ಟ್ ಕೇಸಲ್ಲಿ ನೋಡಿದಂಗೆ ಒಂಥರ ಮೈಗ್ರೇನ್ ತಲೆನೋವು ಬರ್ಬೋದು ಅವರಿಗೆ, ಅಥವಾ ಏನೋ ಕರೆಂಟ್ ಹೊಡೆದಂಗೆ ನರಗಳದ್ದು ವೀಕ್ನೆಸ್ ಬರ್ಬೋದು, ನ್ಯೂರೋಲಾಜಿಕಲ್ ವೀಕ್ನೆಸ್ ಅಂತ ಬರುತ್ತೆ. ಅದು ಸರಿಯಾಗಿರೋ ನೀವು ಡಾಕ್ಟ್ರಿಗೆ ತೋರಿಸ್ಕೊಂಡು ಸರಿಪಡಿಸ್ಕೋಬೇಕು ಅಥವಾ ಹತೋಟಿಲಿ ಇಟ್ಕೋಬೇಕು. ನರಗಳಲ್ಲಿ ಸ್ವಲ್ಪ ನಿಶಕ್ತಿ ಅಂತ ಬರುತ್ತೆ. ಇವರಿಗೆ ಇನ್ನೊಂದು ಸಾಧ್ಯ ಬೇರೆ, ಕಡೆ ಭಾಗ ನಡೀತಾ ಇರೋದು ಅಷ್ಟು ಒಳ್ಳೆಯದಲ್ಲ. ಯಾವಾಗಲೂ ಕಡೆ ಭಾಗ ನಡೆದಾಗ ಶನಿ ಸ್ವಲ್ಪ ಒಂಚೂರು ರುಬ್ಬೋದು, ಜಾಸ್ತಿ ಮಾಡಬಹುದು. ವೈರಾಗ್ಯವನ್ನು ಸ್ವಲ್ಪ ಕೊಡ್ತಾನೆ. ಪಂಚಮದಲ್ಲಿ ಗುರು ಇರೋದು ರಕ್ಷಾ ಕವಚ ಅಂತ ಹೇಳ್ಬೋದು. ಆದರೆ ಪಂಚಮಾಧಿಪತಿ ಬುಧ ಕೂಡ ರಾಹು ಜೊತೆನೇ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರಾಗ್ಬೋದು. ಮಕ್ಕಳು ಕೆಲವರು ಈ ರಂಪಾಟ ಜಾಸ್ತಿ ಮಾಡ್ತಾರೆ ನೋಡಿ, ಆ ಥರ ರಂಪಾಟಕ್ಕೆ ಇಳಿಬೋದು ಮಕ್ಕಳು. ಅಪ್ಪ ಅಮ್ಮಂತರನ್ನ ಸ್ವಲ್ಪ ರೇಗಿಸ್ಬೋದು. ಅದು ನೀವು ಸ್ವಲ್ಪ ನೋಡಿಕೊಂಡು ಜವಾಬ್ದಾರಿಯಿಂದ ನೀವು ಅದನ್ನು ತಾಳ್ಮೆಯಿಂದ ನೀವು ಡೀಲ್ ಮಾಡಬೇಕಾಗತ್ತೆ. ಮಕ್ಕಳಿಗೆ ಯಾವುದೇ ಕಾರಣ ಕೊಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಈ ಕಾಂಬಿನೇಷನ್ ಹೆಂಗೆ ಅಂದರೆ ಪಂಚಮ ಸ್ಥಾನದ್ದು ತಾಯಿ ತಂದೆಗಳೇನಾದ್ರು ಮಕ್ಕಳು ಗಲಾಟೆ ಮಾಡ್ತಾಯಿದ್ರೆ ಕೆಲವರು ಹೊಡೆಯೋದುಂಟು ನಡೆಯೋದು ಭಾಳ ದೊಡ್ಡ ತಪ್ಪಾಗುತ್ತೆ. ಏನಂದ್ರು ಕೆನ್ನೆ ಹೊಡೆದಾಗ ಕಿವಿದು ಪ್ರಾಬ್ಲಮ್ ಶುರು ಆಗ್ಬಿಡ್ಬೋದು. ಭಾಳ ಜಾಗ್ರತೆ ವಹಿಸಿ. ಹಾಗೇನೆ ಕುಂಭರಾಶಿಯವರು ಈ ಶುಕ್ರ ಹಾಗೂ ರಾಹು ಸಮ್ಮೇಳನದಿಂದ ದ್ವಿಚಕ್ರ ವಾಹನ ಸವಾರಿಯಿಂದ ದೂರ ಇದ್ದರೆ 15 ದಿನಗಳು ಬಹಳ ಒಳ್ಳೆಯದು. ಅವರೂ ಓಡಿಸದೇ ಇರೋದು, ಬೇರೆಯವ್ರ ಜೊತೆಲಿ ದ್ವಿಚಕ್ರದಲ್ಲಿ ಕೂತ್ಕೊಳ್ಳೋದು ಅಷ್ಟು ಕ್ಷೇಮ ಅಲ್ಲ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಶಿಯಲ್ಲಿ ರಾಹು ಪ್ರಭಾವ ಹೆಚ್ಚಾಗಿರೋದ್ರಿಂದ ಹೀಗಾಗಿ ರಾಹು ಆರಾಧನೆ ಮಾಡಬೇಕಾಗತ್ತೆ. ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ ದಕ್ಷಿಣಾಭಿಮುಖ ಬೆನ್ನ ಮೇಲೆ ಒಂದು ಕಪ್ಪು ಕಲರ್ದೊಂದು ವಸ್ತ್ರನೋ ಟವಲ್ ಹಾಕ್ಕೊಂಡು ರಾಹು ಮಂತ್ರವನ್ನು
ವೈಖಾರಿ ರೀತಿಯಲ್ಲಿ 28 ಬಾರಿ ಜಪಿಸಿ. ರಾಹು ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ: ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಆ ನಂತರ ಕಾಲಭೈರವ ಮಂತ್ರವನ್ನ 28 ಬಾರಿ ಜಪಿಸಬೇಕಾಗತ್ತೆ. ಈ ಕಾಲಭೈರವ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ: ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಅಂತ. ಮತ್ತೊಮ್ಮೆ ಹೇಳ್ತೇನೆ ವೀಕ್ಷಕರೇ: ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಇಷ್ಟು ವೀಕ್ಷಕರೇ ಕುಂಭರಾಶಿಯ ಫಲಾಫಲಗಳು. ಇನ್ನು ಮಾರ್ಚ್ 3ನೇ ತಾರೀಕು ಒಂದು ಚಂದ್ರಗ್ರಹಣ ಸಂಭವಿಸುತ್ತೆ. ಸ್ವಲ್ಪ ಮಟ್ಟಿಗೆ ಭಾರತದಲ್ಲಿ ಗೋಚರಿಸುತ್ತೆ. ಅದರ ಸಂಚಿಕೆ ಕೂಡ ಸೂಕ್ತ ಸಮಯದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರು.